ಈ ತಿಂಗಳ ಆಗಸ್ಟ್ 12ರಂದು ಸಂಭವಿಸಲಿರುವ ಸೂರ್ಯಗ್ರಹಣದ ಬಗ್ಗೆ ಹಾಗೂ ಅದರ ಪರಿಣಾಮವಾಗಿ ದ್ವಾದಶ ರಾಶಿಗಳ ಮೇಲೆ ಕಂಡುಬರುವ ಜ್ಯೋತಿಷ್ಯ ಪ್ರಭಾವಗಳ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಈ ಸೂರ್ಯಗ್ರಹಣವು ಅಮಾವಾಸ್ಯೆಯ ದಿನ ಸಂಭವಿಸುವುದು ವಿಶೇಷವಾದ ಸಂಗತಿ ಎಂದು ಪರಿಗಣಿಸಲಾಗುತ್ತಿದೆ. ಜ್ಯೋತಿಷ್ಯದಲ್ಲಿ ಗ್ರಹಣಗಳನ್ನು ಪ್ರಮುಖ ಖಗೋಳ ಘಟನೆಗಳೆಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ಗ್ರಹಣವು ಪ್ರತಿಯೊಂದು ರಾಶಿಗೂ ಒಂದೇ ರೀತಿಯ ಫಲಿತಾಂಶಗಳನ್ನು ನೀಡುವುದಿಲ್ಲ. ಕೆಲವರಿಗೆ ಅನುಕೂಲಕರವಾದ ಬದಲಾವಣೆಗಳು ಕಂಡುಬಂದರೆ ಇನ್ನೂ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ಪರಿಸ್ಥಿತಿಗಳು ಎದುರಾಗಬಹುದು. ಆದ್ದರಿಂದ ಈ ಬಾರಿ ಗ್ರಹಣವು ಯಾವ ರಾಶಿಗಳಿಗೆ ಅನುಕೂಲಕರವಾಗಿರುತ್ತದೆ, ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಮತ್ತು ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಆಗಸ್ಟ್ 12ರಂದು ಸಂಭವಿಸುವ ಈ ಸೂರ್ಯಗ್ರಹಣವು ಭಾರತದಲ್ಲಿ ರಾತ್ರಿ ಸಮಯದಲ್ಲಿ ಇರುವುದರಿಂದ ಹಗಲಿನ ವೇಳೆಯಲ್ಲಿ ಸಾಮಾನ್ಯವಾಗಿ ಗ್ರಹಣವು ಕಾಣಿಸುವುದಿಲ್ಲ. ಆದ್ದರಿಂದ ಇಲ್ಲಿ ನೇರವಾಗಿ ಗ್ರಹಣವನ್ನು ನೋಡುವ ಅವಕಾಶ ಇರುವುದಿಲ್ಲ. ಸಾಂಪ್ರದಾಯಿಕವಾಗಿ ಪಾಲಿಸುವ ಸೂತಕ ನಿಯಮಗಳು, ದೇವಾಲಯಗಳನ್ನು ಮುಚ್ಚುವಂತಹ ವಿಷಯಗಳನ್ನು ಸ್ಥಳೀಯ ಆಚರಣೆಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ಮಾತ್ರ ಪರಿಗಣಿಸಬೇಕು. ಆದರೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಗ್ರಹಣದ ಪರಿಣಾಮವನ್ನು ಪರಿಗಣಿಸುವವರು ದೋಷ ನಿವಾರಣೆಗಾಗಿ ದೇವರ ನಾಮಸ್ಮರಣೆ, ಪೂಜೆ, ದಾನ ಧರ್ಮಗಳಂತಹ ಪರಿಹಾರಗಳನ್ನು ಮಾಡಬಹುದು. ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ಅಥವಾ ನಂತರ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಮುಂತಾದ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸುವುದು, ಶಿವಾರಾಧನೆ ಮಾಡುವುದು, ದೇವಾಲಯಕ್ಕೆ ಭೇಟಿ ನೀಡುವುದು ಮುಂತಾದ ಆಧ್ಯಾತ್ಮಿಕ ಕಾರ್ಯಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಎಂದು ನಂಬಲಾಗುತ್ತದೆ. ಈ ಗ್ರಹಣವು ಸಿಂಹರಾಶಿಯ ಮಖ ನಕ್ಷತ್ರ ಪ್ರದೇಶದಲ್ಲಿ ಸಂಭವಿಸುತ್ತದೆ ಎಂದು ಈ ಜ್ಯೋತಿಷ್ಯ ವಿಶ್ಲೇಷಣೆಯಲ್ಲಿ ಪರಿಗಣಿಸಲಾಗಿದೆ. ಆದ್ದರಿಂದ ಸಿಂಹರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ಎಂದು ಸೂಚಿಸಲಾಗಿದೆ. ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಮಾನಸಿಕ ಒತ್ತಡ, ಅನಗತ್ಯ ಆಲೋಚನೆಗಳು, ಹಣಕಾಸಿನ ವಿಷಯಗಳಲ್ಲಿ ಒತ್ತಡ, ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಆತುರ ಪಡುವುದನ್ನು ಕಡಿಮೆ ಮಾಡಿಕೊಳ್ಳಬೇಕು. ದಂಪತಿಗಳು ಒಬ್ಬರ ಮಾತನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಂಡು ಮಾತನಾಡುವುದು ಉತ್ತಮ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳದೆ ಶಾಂತವಾಗಿ ವರ್ತಿಸಿದರೆ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ದೇವರ ನಾಮಸ್ಮರಣೆ, ಧ್ಯಾನ, ಪೂಜೆ ಮುಂತಾದ ಆಧ್ಯಾತ್ಮಿಕ ಕಾರ್ಯಗಳು ಮನಸ್ಸಿಗೆ ಧೈರ್ಯವನ್ನು ನೀಡುತ್ತವೆ. ಮುಂದೆ ಕನ್ಯಾ ರಾಶಿಯವರು ಕೂಡ ಹಣಕಾಸಿನ ವಿಷಯಗಳಲ್ಲಿ ವಿಶೇಷವಾದ ಎಚ್ಚರಿಕೆಯನ್ನು ಪಾಲಿಸಬೇಕು. ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಆದ್ದರಿಂದ ಅಗತ್ಯವಿರುವ ವಿಷಯಗಳಿಗೆ ಮಾತ್ರ ಹಣವನ್ನು ಬಳಸುವುದು ಉತ್ತಮ. ಕುಟುಂಬ ಸಂಬಂಧಗಳಲ್ಲಿ ಅಪಾರ್ಥಗಳು ಉಂಟಾಗದಂತೆ ಮಾತಿನ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ವಾಹನ ಚಲಾಯಿಸುವಾಗ ಅಥವಾ ಪ್ರಯಾಣ ಮಾಡುವಾಗಲೂ ಆತುರ ಪಡದೆ ಜಾಗರೂಕರಾಗಿರುವುದು ಉತ್ತಮ. ಮಾನಸಿಕವಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದು ಅರ್ಥವಾಗದ ಪರಿಸ್ಥಿತಿ ಎದುರಾದಾಗ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕು. ದೇವರ ನಾಮಸ್ಮರಣೆ, ಪೂಜೆ, ಧ್ಯಾನ ಮುಂತಾದವುಗಳನ್ನು ಆಚರಿಸುವ ಮೂಲಕ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬಹುದು. ಮಕರ ರಾಶಿ ಮತ್ತು ವೃಷಭ ರಾಶಿಯವರು ಕೂಡ ಈ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ಆರೋಗ್ಯ, ಪ್ರಯಾಣ, ಹಣಕಾಸಿನ ವ್ಯವಹಾರಗಳು ಮತ್ತು ಕುಟುಂಬದ ವಿಷಯಗಳಲ್ಲಿ ನಿರ್ಲಕ್ಷ್ಯ ಮಾಡದೆ ಜಾಗರೂಕರಾಗಿರಬೇಕು. ಮಕರ ರಾಶಿಯವರಿಗೆ ಮಾನಸಿಕವಾಗಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ನಂಬಿದವರಿಂದ ನಿರಾಶೆ ಉಂಟಾಯಿತು ಎಂದು ಭಾವಿಸಿ ಸಂಪೂರ್ಣವಾಗಿ ಕುಗ್ಗಿ ಹೋಗದೆ ಪರಿಸ್ಥಿತಿಗಳನ್ನು ತಾಳ್ಮೆಯಿಂದ ಎದುರಿಸಬೇಕು. ಜೀವನದಲ್ಲಿ ತಾವು ಒಂಟಿಯಾಗಿದ್ದೇವೆ ಎಂಬ ಭಾವನೆಗೆ ಒಳಗಾಗದೆ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಮಾತನಾಡುವುದು ಉತ್ತಮ. ಈ ಸಮಯದಲ್ಲಿ ಮನಸ್ಸನ್ನು ನಿಯಂತ್ರಿಸಿಕೊಂಡು ದೇವರ ನಾಮಸ್ಮರಣೆ ಮಾಡುತ್ತಾ ಇರುವುದರಿಂದ ಆಧ್ಯಾತ್ಮಿಕವಾಗಿ ಧೈರ್ಯ ಪಡೆಯಬಹುದು. ಗ್ರಹಣದ ಸಮಯದಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರಗಳನ್ನು ಜಪಿಸಬಹುದು. ಗ್ರಹಣದ ನಂತರ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು, ಶಿವನ ಧ್ಯಾನ ಮಾಡುವುದು, ಮೃತ್ಯುಂಜಯ ಮಂತ್ರವನ್ನು ಜಪಿಸುವುದು, ದೇವಾಲಯಕ್ಕೆ ಭೇಟಿ ನೀಡುವುದು ಮುಂತಾದ ಪರಿಹಾರಗಳನ್ನು ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ. ಇವುಗಳನ್ನು ಭಕ್ತಿ ಮತ್ತು ನಂಬಿಕೆಯಿಂದ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಗರ್ಭಿಣಿಯರ ವಿಷಯದಲ್ಲಿ ಸಾಂಪ್ರದಾಯಿಕ ನಂಬಿಕೆಗಳಿಗೆ ಅನುಗುಣವಾಗಿ ಕುಟುಂಬದ ಹಿರಿಯರು ಸೂಚಿಸುವ ಜಾಗ್ರತೆಗಳನ್ನು ಪಾಲಿಸಬಹುದು. ಆದರೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವೈದ್ಯರ ಸಲಹೆಗೆ ಯಾವಾಗಲೂ ಆದ್ಯತೆ ನೀಡಬೇಕು. ಇನ್ನು ಈ ಸೂರ್ಯಗ್ರಹಣದಿಂದ ಅದೃಷ್ಟವು ಉತ್ತಮವಾಗಿ ಜೊತೆಯಾಗುತ್ತದೆ ಎಂದು ಜ್ಯೋತಿಷ್ಯಪರವಾಗಿ ಹೇಳಲಾಗುತ್ತಿರುವ 4 ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ 4 ರಾಶಿಗಳಲ್ಲಿ ಮೊದಲನೆಯದು ತುಲಾರಾಶಿ. ತುಲಾರಾಶಿಯು ರಾಶಿಚಕ್ರದ 7ನೇ ರಾಶಿಯಾಗಿದೆ. ಇವರ ರಾಶ್ಯಾಧಿಪತಿ ಶುಕ್ರ. ಚಿತ್ರಾ ನಕ್ಷತ್ರದ 3ನೇ ಮತ್ತು 4ನೇ ಪಾದಗಳು, ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರದ ಮೊದಲ, 2ನೇ ಮತ್ತು 3ನೇ ಪಾದಗಳಲ್ಲಿ ಜನಿಸಿದವರು ತುಲಾರಾಶಿಗೆ ಸೇರಿರುತ್ತಾರೆ. ಈ ಗ್ರಹಣದ ಪ್ರಭಾವವು ತುಲಾರಾಶಿಯವರಿಗೆ ಅನುಕೂಲಕರವಾಗಿರುವ ಸಾಧ್ಯತೆ ಇದೆ. ವಿಶೇಷವಾಗಿ ಆದಾಯ ಹೆಚ್ಚಾಗುವುದು, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ, ಹೂಡಿಕೆಗಳಲ್ಲಿ ಲಾಭದ ಅವಕಾಶಗಳು, ಹೊಸ ಪರಿಚಯಗಳ ಮೂಲಕ ಉಪಯುಕ್ತ ಅವಕಾಶಗಳು ದೊರೆಯುವುದು ಮುಂತಾದ ಬದಲಾವಣೆಗಳು ಕಂಡುಬರಬಹುದು. ವ್ಯವಹಾರ ಆರಂಭಿಸಲು ಬಯಸುವವರಿಗೂ ಇದು ಯೋಚಿಸಿ ಮುಂದೆ ಸಾಗಲು ಅನುಕೂಲಕರ ಸಮಯವೆಂದು ಪರಿಗಣಿಸಬಹುದು. ಆದರೆ ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಮೊದಲು ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಉತ್ತಮ. ಉದ್ಯೋಗಿಗಳಿಗೆ ಬಡ್ತಿ, ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ.
ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಹೆಚ್ಚಿನ ಗಮನ ಹರಿಸಬೇಕು. ವಿದೇಶ ಪ್ರಯಾಣ ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ಪ್ರಯತ್ನಗಳನ್ನು ಮಾಡುತ್ತಿರುವವರಿಗೆ ಸಹ ಅನುಕೂಲಕರ ಮಾಹಿತಿ ದೊರೆಯಬಹುದು. ಹಿಂದೆ ಹಣಕಾಸಿನ ತೊಂದರೆಗಳನ್ನು ಎದುರಿಸಿದ ತುಲಾರಾಶಿಯವರಿಗೆ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸುವ ಸಾಧ್ಯತೆ ಇದೆ. ಮನೆ, ಜಮೀನು ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಪ್ರಗತಿ ಕಂಡುಬರಬಹುದು. ಆದರೆ ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ಸಹೋದರರು, ಸಹೋದರಿಯರು, ತಂದೆ ತಾಯಿ ಅಥವಾ ನಂಬಿಕೆಯ ವ್ಯಕ್ತಿಗಳೊಂದಿಗೆ ಮಾತನಾಡುವಾಗ ಮಾತಿನ ರೀತಿಯನ್ನು ಜಾಗರೂಕತೆಯಿಂದ ಇಟ್ಟುಕೊಳ್ಳಬೇಕು. ಸಣ್ಣ ಮಾತು ಅಪಾರ್ಥಕ್ಕೆ ಕಾರಣವಾಗದಂತೆ ನಿಧಾನವಾಗಿ ಮಾತನಾಡುವುದು ಉತ್ತಮ. ಸಾಲಗಳಿರುವವರು ಅವುಗಳನ್ನು ಕ್ರಮೇಣ ತೀರಿಸಿಕೊಳ್ಳುವ ಅವಕಾಶ ಪಡೆಯಬಹುದು. ಅನಿರೀಕ್ಷಿತವಾಗಿ ಹಣ ಕೈಗೆ ಬರುವುದು ಅಥವಾ ಹಿಂದೆ ನಿಂತಿದ್ದ ಹಣಕಾಸಿನ ವ್ಯವಹಾರ ಮತ್ತೆ ಚಲನೆ ಪಡೆಯುವುದು ಮುಂತಾದ ಬೆಳವಣಿಗೆಗಳು ಕಂಡುಬರಬಹುದು. ತುಲಾ ರಾಶಿಯವರಿಗೆ ಬಿಳಿ ಬಣ್ಣವು ಅನುಕೂಲಕರವಾಗಿರುತ್ತದೆ ಎಂದು ಈ ವಿಶ್ಲೇಷಣೆಯಲ್ಲಿ ಸೂಚಿಸಲಾಗಿದೆ. ಶುಕ್ರವಾರ ಲಕ್ಷ್ಮೀದೇವಿಯನ್ನು ಬಿಳಿ ಹೂವುಗಳಿಂದ ಪೂಜಿಸುವುದು, ಹಾಲಿನಿಂದ ಮಾಡಿದ ನೈವೇದ್ಯವನ್ನು ಸಮರ್ಪಿಸುವುದು, ರಾಜರಾಜೇಶ್ವರಿ ಅಮ್ಮನವರನ್ನು ಆರಾಧಿಸುವುದು ಮುಂತಾದ ಪರಿಹಾರಗಳನ್ನು ಮಾಡಬಹುದು. ಗ್ರಹಣದ ದಿನ ಅಥವಾ ನಂತರ ಶಿವಾಲಯಕ್ಕೆ ತೆರಳಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು, ಶಿವನಾಮ ಸ್ಮರಣೆ ಮಾಡುವುದು, ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸುವುದು ಕೂಡ ಭಕ್ತಿಪರವಾಗಿ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ವಿವಾಹವಾಗದವರಿಗೆ ವಿವಾಹದ ಅವಕಾಶಗಳು, ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಅನುಕೂಲಕರ ಬೆಳವಣಿಗೆಗಳು, ಆರೋಗ್ಯ ಪರಿಸ್ಥಿತಿಯಲ್ಲಿ ಸುಧಾರಣೆ ಮುಂತಾದ ಶುಭ ಫಲಿತಾಂಶಗಳು ಈ ಸಮಯದಲ್ಲಿ ಕಂಡುಬರಬಹುದು ಎಂದು ಜ್ಯೋತಿಷ್ಯ ವಿಶ್ಲೇಷಣೆ ಹೇಳುತ್ತದೆ. ಇನ್ನು ಈ ಗ್ರಹಣದಿಂದ ಅದೃಷ್ಟ ಒಲಿದು ಬರುವ 2ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯು ರಾಶಿಚಕ್ರದ 8ನೇ ರಾಶಿಯಾಗಿದೆ. ಇವರ ರಾಶ್ಯಾಧಿಪತಿ ಕುಜ. ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು ವೃಶ್ಚಿಕ ರಾಶಿಗೆ ಸೇರಿರುತ್ತಾರೆ. ಈ ಗ್ರಹಣದ ಕಾಲವು ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರ ಬದಲಾವಣೆಗಳನ್ನು ತರಬಹುದು ಎಂದು ಈ ವಿಶ್ಲೇಷಣೆಯಲ್ಲಿ ಸೂಚಿಸಲಾಗಿದೆ. ವಿಶೇಷವಾಗಿ ವ್ಯವಹಾರ ಮಾಡಲು ಬಯಸುವವರಿಗೆ ಹೊಸ ಅವಕಾಶಗಳು ಬರಬಹುದು. ಆದರೆ ಮೊದಲ ಬಾರಿಗೆ ವ್ಯವಹಾರ ಆರಂಭಿಸುವವರು ಹೆಚ್ಚಿನ ಮೊತ್ತದ ಹೂಡಿಕೆ ಮಾಡದೆ ಸಣ್ಣ ಮಟ್ಟದಲ್ಲಿ ಆರಂಭಿಸುವುದು ಉತ್ತಮ. ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿ ಅನುಭವಿಗಳ ಸಲಹೆ ಪಡೆದು ಮುಂದೆ ಸಾಗಿದರೆ ನಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈಗಾಗಲೇ ದೊಡ್ಡ ವ್ಯವಹಾರಗಳನ್ನು ಮಾಡುತ್ತಿರುವವರಿಗೆ ಹಿಂದೆ ಇದ್ದ ಅಡೆತಡೆಗಳು ಕ್ರಮೇಣ ಕಡಿಮೆಯಾಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಸ್ಪರ್ಧಿಸುತ್ತಿರುವ ವ್ಯಕ್ತಿಗಳಿಂದಲೂ ಸಮಸ್ಯೆಗಳು ಕಡಿಮೆಯಾಗಿ ಪರಿಸ್ಥಿತಿಗಳು ಅನುಕೂಲಕರವಾಗಬಹುದು. ಹೂಡಿಕೆಗಳ ವಿಷಯದಲ್ಲಿಯೂ ಉತ್ತಮ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗಿಗಳಿಗೆ ಬಡ್ತಿ, ಮೇಲಧಿಕಾರಿಗಳಿಂದ ಪ್ರಶಂಸೆ, ಕಚೇರಿಯಲ್ಲಿ ಗೌರವ ಹೆಚ್ಚಾಗುವುದು ಮುಂತಾದ ಬದಲಾವಣೆಗಳು ಬರಬಹುದು. ಆರ್ಥಿಕವಾಗಿಯೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಾಧ್ಯತೆ ಇದೆ. ವಿವಾಹವಾಗದವರಿಗೆ ವಿವಾಹ ಪ್ರಯತ್ನಗಳು ಮುಂದುವರಿಯಬಹುದು. ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಕೂಡ ಶುಭ ಸುದ್ದಿ ಕೇಳುವ ಅವಕಾಶವಿದೆ ಎಂದು ಜ್ಯೋತಿಷ್ಯ ವಿಶ್ಲೇಷಣೆ ಹೇಳುತ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ಅದೃಷ್ಟ ಮತ್ತಷ್ಟು ಬಲವಾಗಬೇಕೆಂದು ಬಯಸಿದರೆ ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಆರಾಧಿಸಬಹುದು. ಸಾಧ್ಯವಾದರೆ ವಡಮಾಲೆ ಅಥವಾ ವೀಳ್ಯದೆಲೆಗಳ ಮಾಲೆಯನ್ನು ಸಮರ್ಪಿಸಬಹುದು. ಹೀಗೆ ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ರಾಹು, ಕೇತು, ಕುಜ, ಶನಿ ಸಂಬಂಧಿತ ದೋಷಗಳಿಂದ ಉಪಶಮನ ದೊರೆಯುತ್ತದೆ ಎಂದು ಸಂಪ್ರದಾಯವಾಗಿ ನಂಬಲಾಗುತ್ತದೆ. ಗುರುವಾರ ಮತ್ತು ಶುಕ್ರವಾರದ ದಿನಗಳು ಅನುಕೂಲಕರವಾಗಿರಬಹುದು ಎಂದು ಭಾವಿಸಬಹುದು. ಕಪ್ಪು ಬಣ್ಣವನ್ನು ಹೆಚ್ಚು ಬಳಸದೇ ಇರುವಂತಹ ಸಾಂಪ್ರದಾಯಿಕ ಸೂಚನೆಗಳನ್ನು ಪಾಲಿಸಬಹುದು. ಗ್ರಹಣ ಕಾಣಿಸದ ಪ್ರದೇಶದಲ್ಲಿ ವಿಶೇಷವಾಗಿ ಹೊರಗೆ ಹೋಗಬಾರದು ಎಂಬ ನಿಯಮ ಕಡ್ಡಾಯವಲ್ಲ ಎಂದು ಭಾವಿಸಿದರೂ ಗರ್ಭಿಣಿಯರು ತಮ್ಮ ಕುಟುಂಬ ಸಂಪ್ರದಾಯಗಳನ್ನು ಪಾಲಿಸುವುದರ ಜೊತೆಗೆ ಆರೋಗ್ಯ ಸಂಬಂಧಿತ ಸಲಹೆಗಳನ್ನು ವೈದ್ಯರಿಂದ ಪಡೆಯುವುದು ಉತ್ತಮ. ಗ್ರಹಣದ ದಿನ ಅಥವಾ ನಂತರ ಶಿವಾಲಯ, ವಿಷ್ಣು ದೇವಾಲಯಕ್ಕೆ ತೆರಳಿ ಪ್ರಾರ್ಥನೆ ಮಾಡುವುದು ಕೂಡ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇನ್ನು 3ನೇ ಅದೃಷ್ಟ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯು ರಾಶಿಚಕ್ರದ 3ನೇ ರಾಶಿಯಾಗಿದೆ. ಇವರ ರಾಶ್ಯಾಧಿಪತಿ ಬುಧ. ಮೃಗಶಿರ ನಕ್ಷತ್ರದ 3ನೇ ಮತ್ತು 4ನೇ ಪಾದಗಳು, ಆರ್ದ್ರ ನಕ್ಷತ್ರದ 4 ಪಾದಗಳು, ಪುನರ್ವಸು ನಕ್ಷತ್ರದ ಮೊದಲ 2ನೇ ಮತ್ತು 3ನೇ ಪಾದಗಳಲ್ಲಿ ಜನಿಸಿದವರು ಮಿಥುನ ರಾಶಿಗೆ ಸೇರಿರುತ್ತಾರೆ. ಕಳೆದ ಕೆಲವು ಸಮಯದಿಂದ ಮಾನಸಿಕ ಒತ್ತಡ, ಆರ್ಥಿಕ ಸಮಸ್ಯೆಗಳು ಅಥವಾ ಅನಾರೋಗ್ಯದ ಕಾರಣಗಳಿಂದ ತೊಂದರೆ ಅನುಭವಿಸುತ್ತಿರುವವರಿಗೆ ಈ ಸಮಯದಿಂದ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ಹೊಸ ವ್ಯಕ್ತಿಗಳೊಂದಿಗೆ ಪರಿಚಯಗಳು ಉಂಟಾಗಿ ಅವುಗಳ ಮೂಲಕ ಉಪಯುಕ್ತ ಅವಕಾಶಗಳು ದೊರೆಯಬಹುದು. ವ್ಯವಹಾರ ಮಾಡಲು ಬಯಸುವವರು ಹೊಸ ಆಲೋಚನೆಗಳನ್ನು ಪರಿಶೀಲಿಸಬಹುದು. ಆದರೆ ಆರಂಭದಲ್ಲಿ ಕಡಿಮೆ ಹೂಡಿಕೆಯೊಂದಿಗೆ ಪ್ರಾರಂಭಿಸಿ ಅನುಭವ ಬಂದ ನಂತರ ವಿಸ್ತರಿಸುವುದು ಉತ್ತಮ. ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು, ಉತ್ತಮ ಅವಕಾಶಗಳು, ಆದಾಯ ಹೆಚ್ಚಾಗುವ ಮಾರ್ಗಗಳು ಕಾಣಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಾಧಿಸಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗಬಹುದು. ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಪ್ರಯತ್ನಗಳು ಮುಂದುವರಿಯಬಹುದು. ವಿವಾಹವಾಗದವರಿಗೆ ವಿವಾಹ ಪ್ರಯತ್ನಗಳು ಸಕಾರಾತ್ಮಕವಾಗಬಹುದು. ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಕೂಡ ಶುಭ ಸುದ್ದಿ ಕೇಳುವ ಅವಕಾಶವಿದೆ ಎಂದು ಈ ಜ್ಯೋತಿಷ್ಯ ವಿಶ್ಲೇಷಣೆ ಸೂಚಿಸುತ್ತದೆ. ಮಿಥುನ ರಾಶಿಯವರಿಗೆ ಗಣಪತಿ ಆರಾಧನೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ಬುಧವಾರವೂ ವಿನಾಯಕನ ದೇವಾಲಯಕ್ಕೆ ತೆರಳಿ ಪೂಜೆ ಮಾಡಬಹುದು.
ಬುಧವಾರ ಗಣಪತಿಯನ್ನು ಆರಾಧಿಸುವುದು, ಸೋಮವಾರ ಶಿವಾರಾಧನೆ ಮಾಡುವುದು, ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಮುಂತಾದ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಬಹುದು. ವಿಷ್ಣುಮೂರ್ತಿ ಮತ್ತು ಲಕ್ಷ್ಮೀದೇವಿಯ ಆರಾಧನೆಯು ಭಕ್ತಿಪರವಾಗಿ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ದೇವರ ನಾಮಸ್ಮರಣೆಯ ಜೊತೆಗೆ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುವುದರಿಂದ ಜೀವನದಲ್ಲಿ ಉತ್ತಮ ಬದಲಾವಣೆಗಳಿಗೆ ದಾರಿ ಸೃಷ್ಟಿಯಾಗಬಹುದು. ಇನ್ನು 4ನೇ ಅದೃಷ್ಟ ರಾಶಿ ಮೇಷರಾಶಿ. ಮೇಷರಾಶಿಯು ರಾಶಿಚಕ್ರದ ಮೊದಲ ರಾಶಿಯಾಗಿದೆ. ಇವರ ರಾಶ್ಯಾಧಿಪತಿ ಕುಜ. ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಮತ್ತು ಕೃತ್ತಿಕಾ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಮೇಷರಾಶಿಗೆ ಸೇರಿರುತ್ತಾರೆ. ಮೇಷರಾಶಿಯವರಿಗೆ ಜೀವನ ಸಂಗಾತಿಯ ಮೂಲಕ ಅದೃಷ್ಟ ಒಲಿದು ಬರುವ ಸಾಧ್ಯತೆ ಇದೆ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಅವುಗಳನ್ನು ಹೆಚ್ಚು ಕಾಲ ಮುಂದುವರಿಸದೆ ಮಾತನಾಡಿಕೊಂಡು ಪರಿಹರಿಸಿಕೊಳ್ಳಬಹುದು. ಆದರೆ ಮೇಷರಾಶಿಯವರಿಗೆ ಕೋಪ ಮತ್ತು ಆತುರ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಈ ಎರಡೂ ವಿಷಯಗಳನ್ನು ನಿಯಂತ್ರಿಸಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿದಿನ ಸಂಜೆ ಎಳ್ಳೆಣ್ಣೆಯಿಂದ ಅಥವಾ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬಹುದು. ಆಂಜನೇಯ ಸ್ವಾಮಿಯನ್ನು ಆರಾಧಿಸುವುದು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸುವುದು, ಶನಿವಾರ ತುಳಸಿ ಮಾಲೆಯನ್ನು ಸಮರ್ಪಿಸುವುದು, ಹಿಟ್ಟಿನ ದೀಪಗಳನ್ನು ಬೆಳಗಿಸುವುದು ಮುಂತಾದ ಸಾಂಪ್ರದಾಯಿಕ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಬಹುದು. ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಧನ ಪ್ರಾಪ್ತಿ, ಸ್ಥಿರಾಸ್ತಿಗೆ ಸಂಬಂಧಿಸಿದ ಪ್ರಯೋಜನಗಳು, ವ್ಯವಹಾರದಲ್ಲಿ ಹೊಸ ಅವಕಾಶಗಳು, ಉದ್ಯೋಗದಲ್ಲಿ ಬಡ್ತಿ ಅಥವಾ ವೇತನ ಹೆಚ್ಚಳ ಮುಂತಾದ ಬದಲಾವಣೆಗಳು ಬರಬಹುದು. ವಿದೇಶಕ್ಕೆ ಹೋಗಲು ಬಯಸುವವರ ಪ್ರಯತ್ನಗಳು ಮುಂದುವರಿಯಬಹುದು. ವಿವಾಹವಾಗದವರಿಗೆ ವಿವಾಹ ಯೋಗ, ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ ಎಂದು ಈ ವಿಶ್ಲೇಷಣೆಯಲ್ಲಿ ಹೇಳಲಾಗಿದೆ. ಮೇಷರಾಶಿಯವರು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ತೊಗರಿಬೇಳೆ, ಬೆಲ್ಲ, ಗೋಧಿ, ಎಳ್ಳು ಮುಂತಾದವುಗಳನ್ನು ದಾನ ಮಾಡಬಹುದು. ಹೀಗೆ ದಾನ ಮಾಡುವುದರಿಂದ ಗುರುಬಲ ಮತ್ತು ಕುಜಬಲ ಹೆಚ್ಚಾಗುತ್ತದೆ ಎಂದು ಸಂಪ್ರದಾಯವಾಗಿ ನಂಬಲಾಗುತ್ತದೆ. ಸೋಮವಾರ ಶಿವಾಲಯಕ್ಕೆ ತೆರಳಿ ಶಿವಾರಾಧನೆ ಮಾಡುವುದು, ಮನೆಯಲ್ಲಿ ದೀಪಾರಾಧನೆ ಮಾಡುವುದು, ಧ್ಯಾನ ಮಾಡುವುದು ಮುಂತಾದವುಗಳನ್ನು ಕೂಡ ಆಚರಿಸಬಹುದು. ಆರೋಗ್ಯದ ವಿಷಯದಲ್ಲಿ ತೊಂದರೆ ಇರುವವರು ದೈಹಿಕ ವ್ಯಾಯಾಮ, ಧ್ಯಾನ, ಸಮತೋಲಿತ ಆಹಾರದಂತಹ ಉತ್ತಮ ಅಭ್ಯಾಸಗಳ ಕಡೆಗೆ ಗಮನ ಹರಿಸಬೇಕು. ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರ ಅಗತ್ಯವಿದ್ದಾಗ ವೈದ್ಯರ ಸಲಹೆ ಪಡೆಯುವುದು ಕಡ್ಡಾಯ. ಒಟ್ಟಾರೆಯಾಗಿ ನೋಡಿದರೆ ಈ ಜ್ಯೋತಿಷ್ಯ ವಿಶ್ಲೇಷಣೆಯ ಪ್ರಕಾರ ತುಲಾ, ವೃಶ್ಚಿಕ, ಮಿಥುನ ಮತ್ತು ಮೇಷ ರಾಶಿಯವರಿಗೆ ಆಗಸ್ಟ್ 12ರ ಸೂರ್ಯಗ್ರಹಣದ ನಂತರ ಅನುಕೂಲಕರ ಬದಲಾವಣೆಗಳು ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಆರ್ಥಿಕವಾಗಿ ಪ್ರಗತಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ವ್ಯವಹಾರದಲ್ಲಿ ಹೊಸ ಅವಕಾಶಗಳು, ಕುಟುಂಬದಲ್ಲಿ ಶುಭ ಸುದ್ದಿಗಳು, ವಿವಾಹ ಮತ್ತು ಸಂತಾನಕ್ಕೆ ಸಂಬಂಧಿಸಿದ ಅನುಕೂಲಕರ ಬೆಳವಣಿಗೆಗಳಂತಹ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಆದರೆ ಅದೃಷ್ಟ ಬರುತ್ತದೆ ಎಂದು ಭಾವಿಸಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸುವುದು ಬಹಳ ಮುಖ್ಯ. ಜ್ಯೋತಿಷ್ಯ ಸೂಚನೆಗಳು ನಂಬಿಕೆಗೆ ಸಂಬಂಧಿಸಿದವುಗಳಾಗಿರುವುದರಿಂದ ಅವುಗಳನ್ನು ಮಾರ್ಗದರ್ಶನವಾಗಿ ಮಾತ್ರ ತೆಗೆದುಕೊಂಡು ಉದ್ಯೋಗ, ಹೂಡಿಕೆ, ಆರೋಗ್ಯ ಮತ್ತು ಇತರ ಪ್ರಮುಖ ವಿಷಯಗಳಲ್ಲಿ ವಾಸ್ತವ ಪರಿಸ್ಥಿತಿಗಳನ್ನು ಪರಿಶೀಲಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಉಳಿದ ರಾಶಿಯವರಿಗೆ ಈ ಗ್ರಹಣದ ಪ್ರಭಾವವು ಸಂಪೂರ್ಣ ಕೆಟ್ಟದು ಅಥವಾ ಸಂಪೂರ್ಣ ಒಳ್ಳೆಯದು ಎಂದು ಹೇಳದೆ ಮಧ್ಯಮವಾಗಿರುವ ಸಾಧ್ಯತೆ ಇದೆ ಎಂದು ಈ ವಿಶ್ಲೇಷಣೆಯಲ್ಲಿ ಪರಿಗಣಿಸಲಾಗಿದೆ. ಅವರು ದೇವರ ನಾಮಸ್ಮರಣೆ, ಪೂಜೆ, ದಾನ ಧರ್ಮಗಳಂತಹ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಬಹುದು. ಮುಖ್ಯವಾಗಿ ಯಾವುದೇ ರಾಶಿಯವರು ಭಯಪಡುವ ಅಗತ್ಯವಿಲ್ಲ. ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕುಟುಂಬ ಸದಸ್ಯರೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಸಾಧ್ಯವಾದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಮುಂದೆ ಸಾಗುವುದು ಉತ್ತಮ. ಗ್ರಹಣವು ಒಂದು ಖಗೋಳ ಘಟನೆಯಾಗಿದ್ದರೂ ಅದನ್ನು ಆಧ್ಯಾತ್ಮಿಕವಾಗಿ ಸ್ವೀಕರಿಸುವವರಿಗೆ ದೇವರ ಸ್ಮರಣೆ, ಪೂಜೆ ಮತ್ತು ಧ್ಯಾನವು ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಬರಲಿ, ಆರ್ಥಿಕವಾಗಿ ಅಭಿವೃದ್ಧಿಯಾಗಲಿ, ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿ ಎಂದು ಹಾರೈಸುತ್ತಾ ಈ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದೇನೆ. ಧನ್ಯವಾದಗಳು.